ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. 2026 ಜನವರಿ 9ಗೆ ರಿಲೀಸ್ ಆಗಿರುವ ಪ್ರಭಾಸ್ ಅವರ ಮತ್ತೊಂದು ಹಾರರ್ ಅಂಡ್ ಕಾಮಿಡಿ ಸಿನಿಮಾ ಬಿಡುಗಡೆಯಾಗಿದೆ. ಇವತ್ತು ನಾನು ಮಾತನಾಡ್ತಿರುವ ಮೂವಿ ಹೆಸರು ದ ರಾಜಾ ಸಾಬ್ ಅಂತ. ಈ ಒಂದು ಸಿನಿಮಾ ತೆಲುಗು ಇಂಡಸ್ಟ್ರಿಯಿಂದ ಬಂದ ಒಂದು ಪ್ರಮುಖ ಒಂದು ಬಿಗ್ಗೆಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ. ಈ ಸಿನಿಮಾ ಇವತ್ತು ವರ್ಲ್ಡ್ ವಾಡಿಯಲ್ಲಿ ಕೂಡ ಬಿಡುಗಡೆಯಾಗಿದೆ. ಸಿನಿಮಾ ಕತೆ ಹೇಗಿದೆ ಮತ್ತು ರಿವ್ಯೂಗಳು ಯಾವ ರೀತಿ ಇದೆ, ಜನಗಳ ಒಪಿನಿಯನ್ ಹೇಗಿದೆ ಅಂತ ಕೂಡ ಇವತ್ತು ಇದ್ರ ಬಗ್ಗೆ ಮಾತುಕತೆ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ನೋಡಿ, ಇಷ್ಟವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ರಾಜಾ ಸಾಬ್ 2025 ಈ ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತದೆ. 2026 ಜನವರಿ 9ಗೆ ಈ ಸಿನಿಮಾ ಮಲ್ಟಿಪಲ್ ಭಾಷೆಯೊಂದಿಗೆ ಎಲ್ಲ ಕಡೆ ಇವತ್ತು ಈ ಸಿನಿಮಾ ಬಿಡುಗಡೆ ಆಗಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಕೂಡ ಕ್ರಿಯೇಟ್ ಕೂಡ ಮಾಡ್ತಾ ಇದೆ. ಹಾಗೆ ಈ ಒಂದು ಸಿನಿಮಾದ ಕ್ಯಾಟಗರಿ ಕಡೆ ಬಂದರೆ ಹಾರರ್ ಒಂದು ಕಾಮಿಡಿ ಸಿನಿಮಾವಾಗಿದ್ದು ತುಂಬ ಚೆನ್ನಾಗಿನೇ ಸಿನಿಮಾ ಕತೆ ಬರೀಬೇಕಾಗಿತ್ತು. ಆದರೆ ಸಿನಿಮಾದಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ತಪ್ಪುಗಳು ಕಾಣುತ್ತವೆ. ಬಟ್ ಕತೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಪರ್ಸನಲ್ ಆಗಿ. ಆದರೆ ಈ ಒಂದು ಸಿನಿಮಾ ರನ್ ಟೈಮ್ ನೋಡಿದ್ರೆ 2 hours 10 ನಿಮಿಷಗಳ ಕಾಲ ಈ ಸಿನಿಮಾ ಟೋಟಲ್ ಡ್ಯೂರೇಷನ್ ಪಡೆದುಕೊಂಡಿದೆ. ಇದರಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಮುಖ ಪಾತ್ರಗಳು ಪ್ರಭಾಸ್ ಹಾಗೂ ಸಂಜಯ್ ದತ್, ಮಾಳವಿಕಾ ಮೋಹನ್, ನಿಧಿ ಅಗರ್ವಾಲ್ ಹಾಗೂ ರಿದ್ದಿ ಕುಮಾರ್ ಅವರು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಒಂದಿಷ್ಟು ಕಥೆಯಲ್ಲಿ ತುಂಬ ಇಂಪ್ರೂವ್ ಆಗಬೇಕಿತ್ತು. ಅದೇ ಒಂದೇ ಬಟ್ ಹಾರರ್ ಸಿನಿಮಾ ಇದೆ. ಬಟ್ ಆದರೆ ಅತಿ ಹೆಚ್ಚು ಥ್ರಿಲ್ಲಿಂಗ್ ಆಗ್ಬೋದು ಒಂದೇ, ಅಂದರೆ ಸಿನಿಮಾ ಫೀಲ್ ಅಷ್ಟೊಂದು ಆಗೋದಿಲ್ಲ. ಸೊ ಈ ಒಂದು ಸಿನಿಮಾ ಕತೆ ಜೊತೆಗೆ ಡೈರೆಕ್ಷನ್ ಮಾಡಿ ಕೊಟ್ಟಿದ್ದು ಮಾರುತಿ ಅವರು ಕತೆ ಬರ್ಕೊಂಡು ಸಿನಿಮಾವನ್ನು ಕೂಡ ಸ್ವತಃ ತಾವೇ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾದ ಪ್ರಮುಖ ಸಾಂಗ್ಸ್ಗಳು ತಮ್ಮಣ್ಣ ಎಸ್ ಅವರು ಈ ಥರ ಪ್ರಮುಖ ಸಾಂಗ್ಸ್ ಆಗ್ಬೋದು, ಕಂಪೋಸಿಂಗ್, ರಿಲಿಕ್ಸ್ ರೈಟಿಂಗ್, ಬ್ಯಾಕ್ಗ್ರೌಂಡ್ BGM ಕೂಡ ತುಂಬ ಚೆನ್ನಾಗಿನೇ ಕಂಪೋಸಿಂಗ್ ಮಾಡಿದ್ದಾರೆ. ಆದರೆ ಈ ಒಂದು ಸಿನಿಮಾದ ಕಂಪ್ನಿ ಬ್ಯಾನರ್ ಕಡೆ ಬಂದರೆ ಪಿಂಪಲ್ ಮೀಡಿಯಾ ಫ್ಯಾಕ್ಟ್ರಿ IVY ಅವರ ಎಂಟರ್ಟೈನ್ಮೆಂಟ್ಸ್ ಕಂಪ್ನಿ ಬ್ಯಾನರ್ ಅಡಿಯಲ್ಲಿ ರಾಜಾ ಸಾಬ್ ಸಿನಿಮಾ ರೆಡಿಯಾಗಿ ಬಿಡುಗಡೆ ಕೂಡ ಆಗುತ್ತದೆ. ಹಾಗೆ ಈ ಒಂದು ಸಿನಿಮಾದ ಗೂಗಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪ್ರಕಾರ 400 to 500 crore ಅಂದರೆ 400-500 ಕೋಟಿ ಒಳಗಡೆ ಸಿನಿಮಾ ರೆಡಿ ಆಗಿದೆ. ಹಾಗೆ ಈ ಸಿನಿಮಾದ ಪ್ರಮುಖ ಭಾಷೆ ತೆಲುಗು ಆಗಿದೆ. ಆ ನಂತರ ಹಿಂದಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂನಲ್ಲಿ ಸಹಿತ ಈ ಸಿನಿಮಾ ಡಬ್ಬಿಂಗ್ ಆಗಿ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ಅದರ ಒಂದು ಡೀಸೆಂಟ್ ವಾಚಬಲ್ ಸಿನಿಮಾ ಕೂಡ ಅಂತ ಹೇಳ್ಬೋದು. ಅತಿ ಹೆಚ್ಚು ಇದರಲ್ಲಿ ಸಸ್ಪೆನ್ಸ್ ಆಗ್ಬೋದು, ಥ್ರಿಲ್ಲಿಂಗ್ ಆಗ್ಬೋದು ಅಷ್ಟೊಂದಿಲ್ಲ. ಬಟ್ ಆದರೆ ಸಿನಿಮಾ ಕತೆ ಓಕೆ, ಪರವಾಗಿಲ್ಲ, ನೋಡಬಹುದು. ಸೊ ಇದು ಆಗಿತ್ತು ನನ್ನ ಒಪಿನಿಯನ್ ಪರ್ಸನಲ್ ಆಗಿ ರಾಜಾ ಸಾಬ್ ಸಿನಿಮಾದ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವಿಡಿಯೋ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.